ಭದ್ರಾವತಿ ಶಾಸಕ ಹಿಂದೆ 4 ದಿನಗಳ ಹಿಂದೆ ಮೀಲಾದ್ ಹಬ್ಬದ ದಿನ ಪಾಲ್ಗೊಂಡು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಬಯಕೆ ಅಂತ ಹೇಳಿದರು. ಅವ್ರದ್ದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಡ ಮೊಳಗಿದೆ. ನೋಡಿ, ಇವರೆಲ್ಲರೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯರು. ನಾನು ಒಂದೇ ಮಾತಿನಲ್ಲಿ ಹೇಳ್ತೀನಿ, ಯಾರು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ, ತಡೆದವ್ರು ಯಾರೀಗ ಅವ್ರನ್ನ? ಈಗಲೇ ಮುಸ್ಲಿಂ ಆಗ್ಬೋದು, ಆಗಲೇ ಇವರು. ಈಗ ಧಾರ್ಮಿಕ ನಂಬಿಕೆಗಳಿಗೆ ನಮ್ಮ ದೇಶದಲ್ಲಿ ಅಡೆತಡೆ ಇಲ್ಲ. ಅವರ ನಂಬಿಕೆಗಳನ್ನು ಅವರು ಮಾಡ್ಬೋದು. ಆದರೆ ಹಿಂದುವಾಗಿ ಹುಟ್ಟಿದ್ದೇನೆ ಅನ್ನೋದಕ್ಕಿಂತ ಅವರಿಗೆ ನಾನು ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂದರೆ ಇದರಲ್ಲಿ ಸತ್ಯ ಇದೆ ಅಂದ್ಕೊಳ್ತೀರಾ? ಸತ್ಯ ಇದೆಯಾ ಇದರಲ್ಲಿ? ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದರೆ ಬೇರೆಯವರು ಕೂಡ ಅವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ನೀವು ಮುಂದಿನ ಜನ್ಮದಲ್ಲಿ ಹುಟ್ತೀನಿ ಅನ್ನೋದಕ್ಕೆ ಮೊದಲೇ ಹುಟ್ಟಬೇಕಾಗಿತ್ತು. ಇವಾಗ ಯಾರು ಬೇಡ ಅಂದಿದ್ರ? ಈಗ ಯಾರಾದರೂ ಹುಟ್ಟಿರೋರು ನಾವು ತಡೆದಿದ್ದೀವ? ನಾವು ಯಾರೂ ತಡೆಯೋದಿಲ್ಲ. ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ. ಆದರೆ ಈಗ ಹುಟ್ಟಿದ್ದೀರಲ್ಲ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ, ಮೊದಲು ಅದರ ಋಣ ಸೇರಿಸಿ. ಈ ರೀತಿ ಓಲೈಕೆ ಮಾಡಿ ನೀವು ಬಹಳ ದಿನ ಜೀವಂತ ಇರೋಕ್ಕಾಗೋದಿಲ್ಲ ರಾಜಕೀಯವಾಗಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ.